ನಾವು ತೆರಿಗೆ ಕೊಡೋದು ಯಾರಿಗೆ? 4.5 ಲಕ್ಷ ತೆರಿಗೆ ಕೊಡೋದು ಯಾರಿಗೆ? ಕೇಂದ್ರಕ್ಕೆ. ಕೇಂದ್ರ ಸರ್ಕಾರ ನಾವು ಬಿಟ್ಬಿಟ್ಟು ಮಾತಾಡೋಕ್ಕಾಗತ್ತೆ? ನಮಗೆ ₹1 ಕೊಟ್ಟರೆ 14-15 ಪೈಸೆ ವಾಪಸ್ ಬರೋದು ನಮಗೆ. ಅಷ್ಟು ತೆರಿಗೆ ಕೊಡ್ತೀವಿ. ಏನು ಕೇಂದ್ರ ಸರ್ಕಾರ ಉತ್ಪಾದನೆ ಮಾಡ್ತದ? ನಾವು ಕೊಡೋ ತೆರಿಗೆಯಿಂದಲೇ ನಡೆಸೋದು. ಅವರು ಏನು ಹೇಳಿದ್ರು ಅದನ್ನು ಹೇಳ್ತೀವಿ ಅಷ್ಟೇ. ಅವ್ರು ಏನು ಈಗ 5,300 ಕೋಟಿ ಹೇಳಿದವ್ರು ಯಾರು? ಅದೇ ಕೇಂದ್ರ ಸರ್ಕಾರದವರು ಬಜೆಟ್ನಲ್ಲಿ ಹೇಳಿರೋದು. ಅಪ್ಪರ್ ಭದ್ರ ಹಾಕಿ ದುಡ್ಡು ಕೊಡ್ಲಿಲ್ಲ ಅಂತ ಹೇಳೋದು ಬೇಡವಾ? 5,300 ಕೋಟಿ. ಆಮೇಲೆ ಬೆಂಗಳೂರಿನ ಕೆರೆಗಳನ್ನೆಲ್ಲ ಅಭಿವೃದ್ಧಿ ಮಾಡಿಸ್ತೀವಿ ಅಂತೇಳಿ 3,000 ಕೋಟಿ ಪೆರಿಫೆರಲ್ ರಿಂಗ್ ರೋಡ್ಗೆ, 3,000 ಕೋಟಿ ಕೆರೆಗಳ ಅಭಿವೃದ್ಧಿಗೆ ಕೊಡ್ತೀವಿ ಅಂತ ಹೇಳಿದವರು ಯಾರು ಕೊಡ್ತವ್ರು? ಸ್ಪೆಷಲ್ ಗ್ರಾಂಟ್ಸ್ 5,495 ಕೋಟಿ ಕೊಡ್ತೀವಿ ಅಂತ ಹೇಳಿದ್ದವ್ರು ಯಾರು? ಅವ್ರು ಹೇಳೋದನ್ನು ಹೇಳ್ತಾ ಇದ್ದೀವಿ ಅಷ್ಟೇನೆ. ನೀವು ಇಲ್ಲಿಂದ ಇದಕ್ಕೆ ತಗೊಂಡೋಗ್ಬಿಟ್ರಿ ಅಂತ ಹೇಳಿದ್ರೆ, ಈಗ ಮಾನ್ಯ ಅಧ್ಯಕ್ಷರೇ, ನಾನು 2013 ಬೆಳಗಾವಿ ಅಧಿವೇಶನದಲ್ಲಿ ಹೇಳಿದ್ದೆ. 2000 ಇದನ್ನು ಎಲ್ಲ ಓದಕ್ಕೆ ಹೋಗಲಿಲ್ಲ ಅಷ್ಟೇನೆ. ಬೆಳಗಾವಿ ಅಧಿವೇಶನ 24ರಲ್ಲಿ ಏನು ಹೇಳಿದ್ದೆ ಅದನ್ನು ಈಗ ಬೇಕಾದ್ರೆ ಓದ್ತೀವಿ ಅಂತಂದರೆ ಓದ್ತೀನಿ, ಇಲ್ಲ ನಿಮಗೆ ಕಳಿಸ್ಕೊಡ್ಬೇಕು ಅಂದರೆ ಕಳಿಸ್ಕೊಡ್ತೀನಿ. ಮಧ್ಯಮಾವಧಿ ದೀರ್ಘಾವಧಿ ಅಸಲು ಕಟ್ಟಿದರೆ ರೈತರ ಸಂಪೂರ್ಣ ಬಡ್ಡಿ ಮನ್ನಾ ಮಾಡಲಾಗುವುದು ಎಂದು ಹೇಳಿದ್ದೆವು. ಮಾರ್ಚ್ 2024ರವರೆಗೆ 36,146 ರೈತರಿಗೆ 239 ಕೋಟಿಗಳ ಬಡ್ಡಿಯನ್ನು ಮನ್ನಾ ಮಾಡಿದ್ದೇನೆ. ಧಾರವಾಡದಲ್ಲಿರುವ ವಾಲ್ಮಿ ಸಂಸ್ಥೆಯನ್ನು 2 ಕೋಟಿಗಳ ಮೊತ್ತದ ಅನುದಾನದೊಂದಿಗೆ ಜಲ ನಿರ್ವಹಣೆ ಉನ್ನತ ಕೇಂದ್ರ ಸೆಂಟರ್ ಫಾರ್ ಎಕ್ಸಲೆನ್ಸ್ ಇನ್ ವಾಟರ್ ಮ್ಯಾನೇಜ್ಮೆಂಟ್ ಎಂದು ಉನ್ನತೀಕರಿಸಲಾಗುವುದು. ದಿನಾಂಕ 5/7/2021 ಅಧಿಸೂಚನೆ ಹೊರಡಿಸಿ ಅನುಷ್ಠಾನ ಮಾಡಲಾಗಿದೆ. ಇದೆಲ್ಲ 23ರಲ್ಲಿ ಹೇಳಿರೋದು ಅಧಿವೇಶನದಲ್ಲಿ, ಬೆಳಗಾವಿ ಅಧಿವೇಶನ. ಸ್ಥಳೀಯ ಉದ್ಯೋಗಾವಕಾಶ ಒದಗಿಸುವ ಸಲುವಾಗಿ ಬೆಳಗಾವಿ ಸಮೀಪ ಸುಮಾರು 2,000 ಎಕರೆ ಪ್ರದೇಶದಲ್ಲಿ ಹೊಸ ಕೈಗಾರಿಕಾ ಪ್ರದೇಶವನ್ನು ಹಾಗೂ 500 ಎಕರೆ ಪ್ರದೇಶದಲ್ಲಿ ಫೌಂಡ್ರಿ ಕ್ಲಸ್ಟರ್ ಅನ್ನು ಸ್ಥಾಪಿಸಲಾಗುವುದು ಹೇಳಿದೆವು. ಈಗಾಗಲೇ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕು ಒಂಟಮುರಿ ಗ್ರಾಮದಲ್ಲಿ ಒಟ್ಟು 3,880 ಎಕರೆ 26 ಗುಂಟೆ ಜಮೀನು ಮಂಜೂರು ಮಾಡಲಾಗಿದೆ. ಆದರೆ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ಇರುವುದರಿಂದ ತುಸು ವಿಳಂಬವಾಗಿದೆ. ಇವನ್ನೆಲ್ಲ 23ರಲ್ಲಿ ಹೇಳಿದ್ದದು ಈ ಭರವಸೆಗಳು. ರಾಯಚೂರಿನಲ್ಲಿ ಹತ್ತಿ ಉತ್ಪಾದನೆ ಹೆಚ್ಚಾಗಿ ನೀವು ಪ್ರಸ್ತಾಪ ಮಾಡಿದ್ರಿ. ಈಗ ಹತ್ತಿ ಹೆಚ್ಚಾಗಿರುವುದರಿಂದ ಉತ್ಪಾದನೆ ಹೆಚ್ಚಾಗಿ ಆರ್ಥಿಕ ಅಭಿವೃದ್ಧಿ ಮತ್ತು ಸ್ಥಳೀಯರಿಗೆ ಉದ್ಯೋಗಾವಕಾಶ ಕಲ್ಪಿಸಲು ಹತ್ತಿ ಆಧಾರಿತ ಕೈಗಾರಿಕೆಗಳಿಗೆ ಸ್ಥಾಪನೆಗೆ ವಿಶೇಷ ಒತ್ತು ನೀಡಲಾಗುವುದು ಎಂದು ಹೇಳಿದ್ದೆವು. ನಾನೇ ಹೇಳಿದ್ದೆ. ರಾಯಚೂರಿನಲ್ಲಿ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದಲ್ಲಿ ಜವಳಿ ಪಾರ್ಕ್ ಅನ್ನು ಸ್ಥಾಪಿಸಲು 24-25ನೇ ಸಾಲಿನ ಆಯವ್ಯಯದಲ್ಲಿ ಘೋಷಣೆ ಮಾಡಲಾಗಿದೆ. ಅದರಂತೆ ರಾಯಚೂರು ಬಳಿ ಸರ್ವೆ ನಂಬರ್ 928ರಲ್ಲಿ 15 ಎಕರೆ ಸರ್ಕಾರಿ ಜಮೀನನ್ನು ಕೈಮಗ್ಗ ಮತ್ತು ಜವಳಿ ಇಲಾಖೆಗೆ ನೀಡಲಾಗಿದೆ. ಜವಳಿ ಪಾರ್ಕ್ ಕಾಮಗಾರಿ ಸ್ಥಾಪನೆ ಟೆಂಡರ್ ಕರೆಯಲಾಗುತ್ತಿದೆ. ವಿಜಯಪುರದಲ್ಲಿ ಉತ್ಪಾದನಾ ಕ್ಲಸ್ಟರ್ ಅನ್ನು ಅಂದಾಜು 1,500 ಎಕರೆ ಪ್ರದೇಶದಲ್ಲಿ ಸ್ಥಾಪಿಸಲಾಗಿರುವುದು ಹೇಳಿದ್ದೆವು. ವಿಜಯಪುರ ಜಿಲ್ಲೆ ಕೋಲಾರ ತಾಲೂಕಿನ ಮುಳವಾಡ ಗ್ರಾಮದಲ್ಲಿ 3,233 ಗುಂಟೆ ಎಕರೆ ಜಮೀನನ್ನು ಭೂಸ್ವಾಧೀನಪಡಿಸಿಕೊಳ್ಳಲಾಗಿದೆ. ಸದರಿ ಜಮೀನಿನಲ್ಲಿ 1,120.36 ಎಕರೆ ವಿಸ್ತೀರ್ಣದಲ್ಲಿ ಕೈಗಾರಿಕಾ ಪ್ರದೇಶವನ್ನು ಅಭಿವೃದ್ಧಿಪಡಿಸಿದ್ದು, ಇಲ್ಲಿವರೆಗೆ 71 ಎಕರೆ ಜಮೀನನ್ನು 57 ಉದ್ದಿಮೆದಾರರಿಗೆ ಹಂಚಿಕೆ ಮಾಡಲಾಗಿರುತ್ತದೆ. ಇಲ್ಲ ಓದ್ಲಾ? ಇವೆಲ್ಲ ನಾವು ನಾವು ಮಾನ್ಯ ಅಧ್ಯಕ್ಷರೇ, ಇವ್ರ ಥರ 600 ಭರವಸೆಗಳನ್ನು ಕೊಟ್ಟು 60 ಭರವಸೆಗಳನ್ನು ಈಡೇರಿಸ್ತಕ್ಕಂಥ ಕೆಲಸ ಮಾಡಿಲ್ಲ. ನಾವು ಎಲ್ಲ ಭರವಸೆಗಳು ಕೊಟ್ಟಿರ್ತಕ್ಕಂಥ ಎಲ್ಲ ಭರವಸೆಗಳನ್ನು ಕೂಡ ಈಡೇರಿಸಿದ್ದೇವೆ, ಇನ್ನೂ ಕೂಡ ಈಡೇರಿಸ್ತೇವೆ.
ಏನು 23ರ ಅಧಿವೇಶನದಲ್ಲಿ ಏನು ಕೊಟ್ಟಿದ್ದೆ ಮಾತುಗಳು, 24ರ ಅಧಿವೇಶನದಲ್ಲಿ ಏನು ಮಾತು ಕೊಟ್ಟಿದ್ದೆ, ಈಗ 25ರಲ್ಲಿ ಏನು ಕೊಡ್ತಾ ಇದ್ದೀನಿ, ಅವೆಲ್ಲನೂ ಕೂಡ ಈಡೇರಿಸ್ತೇವೆ. ನಾನು ಯಾಕೆ ನಂಜುಂಡಪ್ಪನವರು ವರದಿ ಪ್ರಸ್ತಾಪ ಮಾಡಿದೆ ಅಂತಂದರೆ, ಎಸ್.ಎಂ. ಕೃಷ್ಣ ಅವರು ಕಾಂಗ್ರೆಸ್ ಮುಖ್ಯಮಂತ್ರಿ. ಈಗ ಪ್ರಾದೇಶಿಕ ಅಸಮಾಧಾನ ಹೋಗ್ಬೇಕು ಅಂತೇನೆ ಮಾಡಿದ್ದು ಅದನ್ನು. ನಂಜುಂಡಪ್ಪನವರು ವರದಿ ಕಮಿಟಿಯನ್ನು ಮಾಡಿದವರು ಯಾರು? ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ. ಈಗ ಗೋವಿಂದರಾವ್ ಕಮಿಟಿಯನ್ನು ಮಾಡಿರೋರು ಯಾರು? ನಾವೇನೆ. ಇವರೇನು ಮಾಡಿದರು? ಇವರೇನು ಮಾಡಿಲ್ಲ. ಇವರು ನೀರಾವರಿ ಉತ್ತರ ಕರ್ನಾಟಕದ ತಾನೇ ಅಪ್ಪರ್ ಕೃಷ್ಣ, ಮಾದಾಯಿ ಅಪ್ಪರ್ ಕೃಷ್ಣ ಉತ್ತರ ಕರ್ನಾಟಕದ್ದಲ್ಲ. ಅದನ್ನ ಯಾಕೆ ಇವತ್ತಿನವರಿಗೆ ಮಾಡಿಸ್ಕೊಟ್ಟಿಲ್ಲ? ಅದನ್ನ ಹೇಳ್ಬೇಕಾ ಬೇಡ? ನಿಮ್ಮಿಂದ ನಿಂತೋಗಿದೆಯಪ್ಪ ಅಂತ ಹೇಳ್ಬೇಕಾ ಬೇಡ? ಅಪ್ಪರ್ ಕೃಷ್ಣ ನಿಮ್ಮಿಂದ ನಿಂತೋಗಿದೆ ಅಂತ ಹೇಳ್ಬೇಕಾ ಬೇಡ? ಎಲ್ಲಿಗೆ ಹೊಟ್ಟೋದ್ರಿ ಅಂತಂದ್ರೆ 11,495 ಕೋಟಿ ಕೊಡಬೇಕು 15ನೇ ಹಣಕಾಸಿನ ಪ್ರಕಾರ. ಇವತ್ತಿನವರೆಗೆ ಕೊಟ್ಟಿಲ್ಲ, ₹1 ಕೊಟ್ಟಿಲ್ಲ. ಆಮೇಲೆ ಅಪ್ಪರ್ ಭದ್ರಾಕ್ಕೆ 5,300 ಕೋಟಿ ಕೊಡ್ತೀವಿ ಅಂದ್ರು, ಇವತ್ತಿನವರೆಗೂ ಕೊಟ್ಟಿಲ್ಲ. JJMನಲ್ಲಿ 13,000 ಕೋಟಿ ಕೊಟ್ಟಿಲ್ಲ. ಇವತ್ತು ಉತ್ತರ ಕೊಟ್ಟಿದ್ದಾರೆ. ನಿನ್ನೆ ಉತ್ತರ ಕೊಟ್ಟಿರೋದು ಏನಪ್ಪ ಅಂತಂದ್ರೆ, ನೀವು ಯುಟಿಲೈಸೇಷನ್ ಸರ್ಟಿಫಿಕೇಟ್ ಕಳಿಸಿಲ್ಲ, ಅದಕ್ಕೋಸ್ಕರ ಕೊಟ್ಟಿಲ್ಲ ಅಂತ ಹೇಳೋದು. ಎಲ್ಲ ಕೊಟ್ಟಿದ್ದೀವಿ ನಾನು ಕೇಳಿದೆ. ನಾನು ಹಿಂಗಂದ್ರೆ PSC ಚೇರ್ಮನ್ ಇದ್ದೆ ನಾನು 2.5 ವರ್ಷ. PSC ಒಳಗೆ ನಿಮ್ಮ ಅಧಿಕಾರಿಗಳು ಯುಟಿಲೈಸೇಷನ್ ಸರ್ಟಿಫಿಕೇಟ್ ಕೊಟ್ಟಿದ್ದಕ್ಕೆ ಲ್ಯಾಪ್ಸ್ ಆಗಿದೆ ಅಂತ ಹೇಳಿದ್ರೆ, ಇಟ್ ಇಸ್ ನಾಟ್ ರಿಫಂಡಬಲ್. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಇಟ್ ಇಸ್ ನಾಟ್ ರಿಫಂಡಬಲ್. ಇಟ್ ಹ್ಯಾಸ್ ಬಿನ್ ಲ್ಯಾಪ್ಸ್ಡ್. ನಾನು ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟರ್ನ ಕೇಳಿದೆ. ನಾನು ಈಗ ನಿನ್ನೆ ಈ ತರ ಸೋಮಣ್ಣವರು ಉತ್ತರ ಕೊಟ್ಟಿದ್ದಾರೆ. ಎಂತದ RC ಪಾಟೀಲ ನಿಮ್ಮ ಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ. ಹೌದು ಸರ್, RC ಪಾಟೀಲ್. RC ಪಾಟೀಲ್. ಹೌದು ಸರ್, RC ಪಾಟೀಲ್. ಆಮೇಲೆ ನೀವು ಹೇಳಿ.